ಹೆವಿ ಬಿಸಿಲು ಗುರು. ಅದು ಆಚೆ ಹೋಗ್ತಾ ಇದೀವಿ ನೋಡಿ, ಒಂದು ನಿಮಿಷ ಇಲ್ಲೇ ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಆ್ಯಕ್ಚುಲಿ ನೋಡಿ, ಬೆಳಿಗ್ಗೆ ಆಚೆ ಹೊಟ್ಟಿದ್ವಿ, ಅದಕ್ಕೆ ಇನ್ನೂ ನಿದ್ದೆ ಕಣ್ಣು ಹಾಗೆ ಇದೆ. ಹೋಗೋ ಪ್ಲ್ಯಾನೇ ಇರಲಿಲ್ಲ. ಸಡನ್ನಾಗಿ ಸಂಡೇ ಅಂತ ಹೊರಗಡೆ ಹೋಗೋಣ ಅಂತ ಹೊರಗಡೆ ಕರ್ಕೊಂಡು ಹೋಗ್ತವ್ರೆ. ಎಲ್ಲಿ ಏನು ಅಂತ ಇನ್ನೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಹೊರಟಿದ್ದೀವಿ. ಸೊ ನೋಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದೆರಡು ಔಟ್ಡೋರಲ್ಲಿ ಮಾಡಿರೋದಂಗಿರಲಿ, ಸ್ವಲ್ಪ ಒಂದು 10% ಧೈರ್ಯ ಬಂದಿದೆ. ನೋಡೋಣ ಹೆಂಗೆ ಕಂಟಿನ್ಯೂ ಮಾಡ್ತೀವಿ ವೀಡಿಯೋ ಅಂತ. ಸೊ ಸ್ಟೇ ಟ್ಯೂನ್ಡ್. ನಾವು ಯಾವಾಗ ಆಟೋದಲ್ಲೇ ಹೋಗ್ತಾ ಇರ್ತೀವಲ್ಲಮ್ಮ. ಈಗ ನಾವು ನಮ್ಮ ಆಂಟಿ ಮನೆ ಹತ್ರ ಹೋಗ್ತಾ ಇದ್ವಿ. ನಮ್ಮ ಆಂಟಿ ನನ್ನ ತಮ್ಮ ಎಲ್ಲ ಸೇರಿ ಹೋಗ್ತಾ ಇರೋದು. ಸೊ ಇವ್ರನ್ನ ಪಿಕ್ ಮಾಡಿ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಏನೋ ಅಂದರು, ಅಲ್ಲಿ ಹೋಗಿ. ಯಪ್ಪ, ಇವ್ರ ಮನೆ ಇರೋ 2nd ಫ್ಲೋರಾಗೆ. ಈ ಬಿಸಿಲಲ್ಲಿ 1 ಫ್ಲೋರ್ ಆಗೋದೇ ಕಷ್ಟ, ಅಂಥದ್ದು 2 ಫ್ಲೋರ್ ಹತ್ತಬೇಕು. ನಾವು ರೀಚ್ ಆದ್ವಿ ಕಬ್ಬನ್ ಪಾರ್ಕ್ ಅಂತ. ಇನ್ನೂ ಗೇಟು ಕೂಡ ಓಪನ್ ಮಾಡಿಲ್ಲ. ಹಾಯ್ ಅಮ್ಮ. ಹಾಯ್. ಆ್ಯಕ್ಚುಲಿ ಬೆಳಗ್ಗೆ ಬಂದಿದ್ದೀವಿ. ಇದೇನೆಲ್ಲ ಓಪನ್ ಆಗೈತೋ ಇಲ್ವಾ ಗೊತ್ತಿಲ್ಲ. 9 o'clock ಗೈಸ್. ಅವಾಗ 9 o'clockಗೆ ಕರ್ಕೊಬಂದ್ಬಿಟ್ಟವ್ರೆ. ಅಂದರೆ ಆಫ್ಟರ್ನೂನ್ ಬೇಗ ಮನೆಗೆ ಹೋಗ್ಬೇಕಂತ ಬೆಳಗ್ಗೆ ಕರ್ಕೊಬಂದವ್ರೆ. ನಾವು ಬಂದಿರೋದಕ್ಕೆ ಏನಾದರೂ ಯೂಸ್ ಆಗುತ್ತಲ್ಲೋ ಅನ್ನೋದು ಗೊತ್ತಿಲ್ಲ. ನೋಡೋಣ ಏನಾದ್ರು ಗೇಮ್ಸ್ ಇದೆಯೋ ಇಲ್ವೋ. ಯಾವಾಗೋ ನಾನು ಚಿಕ್ಕವಳಿದ್ದಾಗ ಬಂದಿದ್ದಿತ್ತು, ಅಂದ ಕಾಲದಲ್ಲ. ಸೊ ಇವಾಗ ಹೆಂಗೈತೆ ಏನು ಗೊತ್ತಿಲ್ಲ. ಲೆಟ್ಸ್ ಸಿ. ಸೊ ಇಲ್ಲೆಲ್ಲ ಏನೋ ಗೇಮ್ಸ್ಗಳವೆ, ಬಟ್ ಏನೋ 10:30ಗೆ ಓಪನ್ ಅಂತೆ. ನನಗೂ ಗೊತ್ತಿಲ್ಲ, ನೋಡೋಣ ಓಪನ್ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅವಾಗ ಬಂದು ವಾಪಸ್ ಹೋಗಿದ್ವಿ. ಒಂದು ಲೋಟಸ್ ಇದೆ ಅಲ್ಲಿ. ಹೋಗ್ತಾ ಇದ್ದೀವಿ, ಏನೂ ಇಲ್ಲ, ಖಾಲಿ ಇದೆ. ಹೋಗ್ಕನ ನಿನ್ನೇನು ಮಾಡಲ್ಲ. ನಮ್ಮ ಕನ್ನಂಗೆ ವೀಡಿಯೋಸ್ ಎಲ್ಲ ಇಷ್ಟ ಅಲ್ಲ. ಕನ್ನ ಅಂದರೆ ನನ್ನ ತಮ್ಮ, ಅವನಿಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಅವ್ನು ವೀಡಿಯೋಗೆ ಒಂಚೂರು ಪ್ರೆಸೆನ್ಸ್ ಕೊಡ್ತಾ ಇಲ್ಲ. ಬಟ್ ಇದ್ರಲ್ಲಿ ಏನಿದೆ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ. ಇನ್ನು ಎಲ್ಲ ವರ್ಕೌಟ್ ಮಾಡ್ತಾವ್ರೆ, ಜಾಗಿಂಗ್ ಮಾಡ್ತಾವ್ರೆ, ಹಾಗೆ. ಒಂದು ರೌಂಡ್ ಬಂದ್ವಿ. ಅಲ್ಲಿಂದ ಏನಿಲ್ಲ, ಖಾಲಿ ಐತೆ ಪಾರ್ಕ್. ಇನ್ನೇನಿರುತ್ತೆ, ಕಪಲ್ಸ್ ಅವರೇ ವಾಕಿಂಗ್ ಮಾಡ್ತಾವ್ರೆ, ಚಿಕ್ಕ ಮಕ್ಳಿಗೆ ಆಟ ಆಡ್ತಾವ್ರೆ, ಶಟಲ್. ಆಮೇಲೆ ಇದೇನೋ ಒಂದು ಬ್ಯಾಗಲ್ಲಿ ಹಾಕೊಂಬಂದಿದೆ ಡಾರ್ಕ್ ಫ್ಯಾಂಟಸಿ ಅಂತ, ಅದನ್ನು ತಿಂತಾಯಿದ್ದೀನಿ ಅಷ್ಟೇ. ಇಲ್ಲೇನ ತಿನ್ನೋಣ ಅಂದ್ಕೊಂಬಂದ್ರೆ ಇನ್ನೂ ಏನು ಅಂಗಡಿಗಳೇ ಓಪನ್ ಆಗಿಲ್ಲ. ಸೊ ಏನೂ ಇಲ್ಲ, ಡಿಶಿನ ಏನೂ ಇಲ್ಲ. ನೋಡೋಣ ಇನ್ನು 10:30 ಮೇಲಿರೋದು ಸಿಗುತ್ತಾ ಅಂತ. ಈ ಜಾಗದಲ್ಲಿ ಕೂತಿದ್ವಿ ಗೈಸ್. 9 ಗಂಟೆಗೆ ನಾವು ರೀಚ್ ಆಗಿದ್ದು. 10:15 ಆಗಿದೆ ಇವಾಗ. ಇನ್ನು 10:30 ಗಂಟೆ ಓಪನ್ ಮಾಡೋದು ಗೇಮ್ಸ್ ಎಲ್ಲ. ಸೊ ಸುಮ್ಮನೆ ಕುತ್ಕೊಂಡಿದ್ವಿ. ಸೊ ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದು 20 ರೂಪೀಸು, ಗೇಮ್ಸ್ ಬಂದು 30 ರೂಪೀಸ್ ಇದೆ. ಚಿಕ್ಕ ಮಕ್ಕಳಿಗೆ 10. ನಾವು ಅಲ್ಲಿಗೆ ಬಂದ್ವಿ, ಎಂಟ್ರೆನ್ಸ್ ಅಲ್ಲಿ ಅಂತ ಅಂದ್ಕೊಂಡು, ಬಟ್ ಎಂಟ್ರೆನ್ಸ್ ಅಲ್ಲ ಅಂತ, ಅದು ಎಕ್ಸಿಟ್ ಅಂತೆ. ಸೊ ಎಂಟ್ರೆನ್ಸಿಗೆ ಮತ್ತೆ ನಾವು ವಾಪಸ್ ಸ್ಟಾರ್ಟಿಂಗ್ ಗೇಟ್ಗೆ ಹೋಗ್ಬೇಕು. ದೇವ್ರಿ,
ಏನು ನೋಡ್ದಿರ ಟಯರ್ಡ್ ಆಗಬೇಕಂದ್ರೆ ಈ ಥರ ಪಾರ್ಕ್ಗಳಿಗೆ ಬರಬೇಕು. ಏನು ನೋಡಿರಲ್ಲ, ಓಡಾಡೋಷ್ಟಕ್ಕೆ ಟಯರ್ಡ್ ಆಗಿರುತ್ತೆ. ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಕ್ಯೂ ಆಯ್ತಾ ನನಗೆ ಗೊತ್ತೇ ಇಲ್ಲ. ಇಲ್ಲಿಗೆ ಬರೋವರೆಗೂ ಅಲ್ಲಿ ತೊಗೊಳ್ಳೋಣ ನೋಡ್ತಾ ಇದ್ದೀನಿ, ದೊಡ್ಡ ಕ್ಯೂನೇ ಇದೆ ಇಲ್ಲಿ. ಬೇಗ ಬಂದು ಕ್ಯೂ ಅಲ್ಲಿ ಲಾಸ್ಟಲ್ಲಿ ನಿಂತಿದ್ದೀನಿ. ಕ್ಯೂ ಎಷ್ಟು ದೊಡ್ಡದಾಗಿದೆ. ನಾವು ಟ್ರೈನಲ್ಲಿ ಟ್ರೈನು 30 ರೂಪೀಸ್ ಪರ್ ಹೆಡ್, 30 ರೂಪೀಸ್. ಸೊ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ಎಷ್ಟೆಷ್ಟು ಅಂತ. ಚಿಕ್ಕದೊಂದು ಐಸ್ ಕ್ರೀಮ್ ತೊಗೊಂಡ್ವಿ, ಬಿಕಾಸ್ ಬೆಳಗ್ಗೆಯಿಂದ ಟಿಫನ್ ಸಿಗಲಿಲ್ಲ. ಏನವ್ವ? ನಾಗಲಿಂದ ಇಷ್ಟ ಅಂದರೆ ಅದು ಓಪನ್ ಆತೈತಾನೆ? ಇದು ಹಿಂಗೆ ಇದ್ರ ಕೆಳಗೆ ಅದು ಓಪನ್ ಆಗಲ್ಲ. ಇಲ್ಲಿ ಲಿಂಗ ಥರ ಇರ್ತೈತೆ, ಅದು ಬಿದ್ದಿರೋದು. ಇದೇನೋ ಅಲ್ಲಾಡೋದು ಕೂತ್ಕೊಂಡಿದ್ದೀವಿ, ಅಲ್ಲಾಡ್ತಾನೆ ಇಲ್ಲ. ಇದೆಲ್ಲ ಗೇಮ್ ಸೆಕ್ಷನ್. ಸೀಸಾ, ಇದು ಸೀಸಾ. ಸಂಭವ ಸ್ವಲ್ಪ ಗ್ರಿಪ್ ಸಿಕ್ತು, ಈಗ ಅಲ್ಲಾಡ್ತಾ ಇತ್ತು. ಬೋಟಿಂಗ್ ಎಂಟ್ರಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ನಮಗೂ ಅದೇ ಅಲ್ಲಿ ಬೋಟಿಂಗ್ ಇರೋದು. ಅಯ್ಯಪ್ಪ, ಈ ನೀರಾಗ ಹೋಗ್ಬೇಕೀಗ ನಾವು. ನಂಗೆ ವಾಟರ್ ಅಂದ್ರೇ ಹೆವಿ ಭಯ. ಸ್ಟಿಲ್ ಟಿಕೆಟ್ ತಗೊಬಿಟ್ಟಿದ್ದೀವಿ, ಅದಕ್ಕೆ ಹೋಗ್ತಾ ಇದ್ದೀವಿ. ಓ ಹೆವಿ ಬಿಸಿಲು.
ಫೈನಲ್ ಆಗಿ ಹೊರಟ್ವಿ ರಿಟರ್ನು